ಪ್ರಣವಾನಂದ ಸ್ವಾಮೀಜಿ ಅವರ ಹೇಳಿಕೆಯನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಕುರುಬ ಸಮಾಜ ಹಾಗೂ ಅಹಿಂದ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕುರುಬ ಸಮಾಜಕ್ಕೆ ಅವಮಾನವಾಗುವಂತೆ ಮಾತನಾಡಿರುವ ಸ್ವಾಮೀಜಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಓಲೈಕೆ ಮಾಡುವ ಭರದಲ್ಲಿ ಪ್ರಣವಾನಂದ ಸ್ವಾಮೀಜಿ ಅವರು ಕುರುಬ ಸಮಾಜ ಹಾಗೂ ಅಹಿಂದ ವರ್ಗದ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಆರೋಪಿಸಿ ಹುಬ್ಬಳ್ಳಿಯಲ್ಲಿ ಕುರುಬ ಸಮಾಜದ ಮುಖಂಡರು ಹಾಗೂ ಅಹಿಂದ ಸಂಘಟನೆಗಳ ಪದಾಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡುವ ಮೂಲಕ ಇಡೀ ಕುರುಬ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇನ್ನ ಅಹಿಂದ ವರ್ಗದ ಹಕ್ಕುಗಳು ಹಾಗೂ ಅನುದಾನ ಹಾಗೂ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ಟೀಕಿಸುವ ಭರದಲ್ಲಿ ಸಮುದಾಯದ ಗೌರವಕ್ಕೆ ಧಕ್ಕೆ ತರಲಾಗಿದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ಪ್ರಮಾಣಾನಂದ ಸ್ವಾಮೀಜಿ ಡಿಕೆ ಶಿವಕುಮಾರನ್ನ ಒಲಿಸ್ಕೊಲಿಕ್ಕೆ ಹೋಗಿ ಸಿದ್ದರಾಮಯ್ಯರನ್ನ ಡಿಮೆರಿಟ್ ಮಾಡಬೇಕನ್ನೋ ನೆಪದಾಗ ಇಡೀ ರಾಜ್ಯಾದ್ಯಂತ ಕುರುಬರಿಗೆ ಅವಮಾನವನ್ನು ಮಾಡ್ಯಾರ. ನಾವು ನಿನ್ನೆ ದಿನ ಅಧಿಕಾರಿಗಳಿಗೆ ಮಾತಾಡಿದಾಗ ಆಯಾ ಮತಕ್ಷೇತ್ರದ ಎಂಪಿಗಳು MLCಗಳು ಕುರುಬ ಸಮಾಜದ ಬೀರದೇಶ್ವರ ಗುಡಿ ಕನಕ ಭವನ ಬೇಕು ಅಂತೇಳಿ ಆ MLಗಳು ಪತ್ರವನ್ನು ಹಾಕಿದ್ದಕ್ಕೆ ಸಿದ್ದರಾಮಯ್ಯನವ್ರು ಆವತ್ತು ಶಿಫಾರಸು ಮಾಡಿರ್ಬೋದು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕುರುಬ ಸಮಾಜದಿಂದ ಮೆಡಿಕಲ್ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮತ್ತು ಉತ್ತರ ಕನ್ನಡದ 100ಕ್ಕಿಂತ ಹೆಚ್ಚು ಮಠಗಳಿಗೆ ಅನುದಾನ ಬೇಕಂತ ಸಾವಿರಾರು ಮನವಿ ಪತ್ರ ಕೊಟ್ಟರೆ ಸಿದ್ದರಾಮಯ್ಯನವರು ಕುರುಬ ಸಮಾಜಕ್ಕೆ 1 ಪೈಸಾ ಅನುದಾನವನ್ನು ಕೊಟ್ಟಿಲ್ಲ. ಕೊನೆ ಬಾರಿಗೆ ಕಾಂಗ್ರೆಸ್ಸಿನ ಕೆಲವೊಂದು ಮಂತ್ರಿಗಳು ಕೆಲವೊಂದು ಶಾಸಕರಿಗೆ ಮಣದು ಅವ್ರು 71 ಕೋಟಿ ಕೊಟ್ಟಿದ್ದನ್ನು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು, ಅದು ಕುರುಬ ಸಮಾಜಕ್ಕಲ್ಲ. ಕುರುಬ ಸಮಾಜದ ಪ್ರದೇಶ ಕುರುಬರ ಸಂಘ 100 ವರ್ಷದ ಸಂಘ, ಅದಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಾರ. ಆ 1 ಕೋಟಿ ರೂಪಾಯಿ ಬೇಕಾದ್ರೆ ವಾಪಸ್ ತಗೊಳ್ಳಿ ಸರ್ಕಾರ. ನಾವೇನು ಆ 1 ಕೋಟಿ ರೂಪಾಯಿ ಸಲುವಾಗಿ ಇಡೀ 80 ಲಕ್ಷ ಕುರುಬರನ್ನ ಅವಮಾನ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಒಂದು ಪ್ರಮಾಣಾನಂದ ಸ್ವಾಮೀಜಿ ಏನು ಹೇಳಿಕೆ ಕೊಟ್ಟಾರ, ಮುಖ್ಯಮಂತ್ರಿ ಗಂಭೀರವಾಗಿ ತಗೊಂಡು ಅವ್ರ ಮೇಲೆ ಸ್ವಯಂ ಪ್ರೇರಿತ ಒಂದು ಕಟ್ಲೆಯನ್ನು ದಾಖಲಿಸ್ಕೋಬೇಕು. ಈಗಾಗಲೇ ಕುರುಬ ಸಮಾಜದವರು ಅವ್ರ ಕಾರಿಗೆ ಕಲ್ಲು ಒಗಿಬೇಕು, ತತ್ತಿ ಒಗಿಬೇಕಂತ ವಿಚಾರದಲ್ಲಿದ್ದರು. ನಾವು ಸರ್ಕಾರಕ್ಕೆ ಮಾಧ್ಯಮ ಮುಖಾಂತರ ಅವ್ರ ಮೇಲೆ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ತಗೋಬೇಕಂತ ಹೇಳಿವೆ. ತಗೊಳ್ಳದೇ ಇದ್ರೆ ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜ ಹೋರಾಟ ಮಾಡ್ತದೆ. ಮತ್ತು ಸ್ವಾಮೀಜಿ ಕ್ಷಮೆ ಕೇಳ್ತಿದ್ರೆ ಸ್ವಾಮೀಜಿ ಮೇಲೆ ಕೂಡ ವೈಯಕ್ತಿಕವಾಗಿ ಮಸೂಚಿ ಕೆಲಸ ಕುರುಬ ಸಮಾಜ ಮಾಡ್ಬೇಕಾಗ್ತದೆ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನ ಪ್ರಣವಾನಂದ ಸ್ವಾಮೀಜಿ ಅವರು ಕುರುಬ ಸಮಾಜ ಹಾಗೂ ಅಹಿಂದ ವರ್ಗದ ಜನರ ಬಳಿ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಜೊತೆಗೆ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮುಖಂಡರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ರಾಜ್ಯದಾದ್ಯಂತ ಕುರುಬ ಸಮಾಜ ಹಾಗೂ ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ.